ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರು, ಇವತ್ತ ಮೊದಲಿಗೆ ಮಾತಾಡುವಂಥದ್ದು ಬೆಳಗಾವಿಯ ರಾಜಕೀಯದ ಬಗ್ಗೆ. ಯಾಕಂತಂದ್ರೆ ಬೆಳಗಾವಿ ರಾಜಕೀಯ ಅಂತ ಈಗ ಕೊರದಿಟ್ಟಂಗೆ ಎರಡಾಗ್ಯದ. ಒಂದು ಕಡೆ ಕತ್ತಿ ಅವ್ರದ್ದು, ಇನ್ನೊಂದು ಕಡೆ ಜಾರಕಿಹೊಳಿ ಅವರು. ಯಾರಿಂದ ಯಾರಿದ್ದಾರೆ ಯಾರು ಗೊತ್ತಿದ್ದ ವಿಷಯ ಅದು. ಇದು ಎಲ್ಲಿವರೆಗೆ ಅಂತಂದ್ರೆ ಇವತ್ತು ಮಾತ್ರ ಗಟ್ಟಿ ಅಂತ ಅನ್ನಿಸ್ತದೆ. ವಿರೋಧ ಒಬ್ಬರೊಳಗೆ ಒಬ್ಬ ಮೋಸ್ಟ್ಲಿ ಹೊಂದಾಣಿಕೆ ಆಗಲಿಕ್ಕಿಲ್ಲ ಅನ್ನೋಂಥ ಭಾವದ. ಆದ್ರೆ ಇದೇ ಸಂದರ್ಭದಲ್ಲೇ ಜಾರಕಿಹೊಳಿ ಅವರನ್ನ ಸಪ್ರೇಟ್ ಮಾಡಬೇಕು. ಯಾಕಂದ್ರೆ ಜಾರಕಿಹೊಳಿ ಅವರು ಲಿಂಗಾಯತ್ ಸಪೋರ್ಟ್ ಸಿಕ್ತಪ್ಪ ಅಂತಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬೆಳಗಾವಿ ಜಿಲ್ಲೆಯಲ್ಲಿ ಅವ್ರು ಹಿಡಿಯವ್ರು ಯಾರಿಲ್ಲ ಅನ್ನುವಂಥ ಒಂದು ತರ್ಕ ಕೆಲವು ಜನರಲ್ಲಿ ಬರಲಿಕ್ಕೆ ತಪ್ಪಲ್ಲ. ಯಾಕಂತಂದ್ರೆ ಇವತ್ತಿನ ಅವ್ರ ಬೆಳವಣಿಗೆಗೆ ಅವರ ಜಾತ್ಯಾತೀತ ಮನೋವೃತ್ತಿ ಎಲ್ಲರನ್ನೂ ಆದಷ್ಟು ವಿಶ್ವಾಸ ತೆಗೆದುಕೊಳ್ಳುವಂಥದ್ದು ರಾಜಕಾರಣಿಗಳನ್ನೇ. ಇದು ಭಾಳ ಸ್ಪಷ್ಟೀಕರಣ ಆಗಬೇಕಾಗಿದೆ. ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನ ಒಂದು ಕಡೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ತಮ್ಮ ಎದುರಾಳಿಗಳನ್ನು ಸರಿಯಾದ ಸಮಯದಲ್ಲಿ ಹಣಿಯುವಂಥ ಕೆಲಸವನ್ನು ಸಹಿತ ಈ ಜಾರಕಿಹೊಳಿ ಬ್ರದರ್ಸ್ ಮಾಡೋದ್ರಿಂದಾಗೆ ಈ ಒಂದು ಇವರ ಡಾಮಿನೆನ್ಸಿಯನ್ನು ಜಿಲ್ಲೆಯಿಂದ ಅಥವಾ ಇವರ ಒಂದು ಪ್ರಭಾವವನ್ನು ಜಿಲ್ಲೆಯಿಂದ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋ ದಿಶೆಯಲ್ಲೂ ಸಹಿತ ಕೆಲವು ಜನ ಒಂದು ಸ್ವಲ್ಪ ಜಾರಕಿಹೊಳಿ ವಿರೋಧಿ ಬಣ ಅನ್ರಿ ಬಣ ಅವರು ಇಲ್ಲ ಇನ್ನೂ ಸ್ವಲ್ಪ ನಾವು ಮುಂದೆ ಹೋಗಿ ತಮ್ಮ ಜನಾಂಗ ಒಂದು ಮಾಡುವಂಥ ದೃಷ್ಟಿಕೋನ ಆಗಲಿ ಆ ವಿಚಾರದಲ್ಲೂ ಚರ್ಚೆಗಳು ನಡೀತಾ ಇದ್ದಾವೆ. ಈಗ BJPಯಲ್ಲಿ ನಡೀತಾ ಇರ್ಬೋದು, ಕಾಂಗ್ರೆಸ್ನಲ್ಲಿ ನಡೀತಾ ಇರ್ಬೋದು. ವಿಶೇಷವಾಗಿ BJPಯಲ್ಲಿ ಹೆಚ್ಚಿಗೆ ನಡೀತಾ ಇದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಈಗ ವಿಶೇಷವಾಗಿ ಏನಪ್ಪ ಅಂದ್ರೆ ಚಿಕ್ಕೋಡಿ ಭಾಗದಾಗ ಇಬ್ಬರು ಪ್ರಬಲರು, ಕತ್ತಿ ಮತ್ತು